ತುಂಬ ಹತಾಶ ಆಗಿರುವಂಥವ್ರು ಇದ್ದಾರೆ. ಎಲ್ಲ ಜನಗಳ ಕೈಯಲ್ಲಿ ಚೋಚೋಬಾತ್ ಮಾಡ್ಕೊಂಡು ಹೋದ್ರು ಜನ ಕೈ ಹಿಡಿದು ಒಂದು ಕಂಟೆಂಟ್ ಇಟ್ಟು ಮಾಡಿದ್ರೆ ಭಾಳ ಬೇಗ ಬೆಳೀಬೋದು. ಕಂಟಿನ್ಯೂಸ್ ಆಗಿ ನೀವು ಈಗ ಫುಡ್ ಲೊಕೇಶನ್ ನೀವು ಫುಡ್ ರಿಲೇಟೆಡ್ ಮಾಡ್ತಾ ಇದ್ರಲ್ಲ, ಸೊ ನಿಮ್ಮ ಫೀಲ್ಡಲ್ಲಿ ಅಂದರೆ ನಿಮ್ಮ ಕಂಟೆಂಟ್ ಇಟ್ಕೊಂಡು ಬಂದಿರೋ ಅಂಥವ್ರೇನೆ ಫೇಲ್ಯೂರ್ ಆಗಿರೋರು ಇದ್ದಾರಾ? ತುಂಬ ಹತಾಶರಾಗಿರೋವಂಥವ್ರು ಇದ್ದಾರೆ, ತುಂಬ ಜನ ಇದ್ದಾರೆ. ನಿಲ್ಸಿರೋರು ಎಷ್ಟೊಂದು ಜನ ಇದ್ದಾರೆ. ನಾನೇ ಫುಡ್ ಬ್ಲಾಗರ್ ಆಗಿದ್ರು ಕೂಡ ನಾನು ಒಂದಷ್ಟು ಜನ ಫಾಲೋ ಮಾಡ್ತಿರ್ತೀನಿ. ಸೊ ಹೊಸೊಬ್ರನ್ನ ಆಲ್ಮೋಸ್ಟ್ ಎಲ್ಲರೂ ನಾನು ಫಾಲೋ ಮಾಡ್ತಿರ್ತೀನಿ. ನನ್ಗೆ ಯಾರ್ಯಾರು ಕಂಟೆಂಟ್ ಕಣ್ಣಿಗೆ ಬೀಳುತ್ತೆ ಎಲ್ಲರಿಗೂ ನಾನು ಸಬ್ಸ್ಕ್ರೈಬ್ ಮಾಡಿರ್ತೀನಿ. ಸೊ ಆಫ್ಟರ್ ಮಾಡ್ತಾರೆ, ಕಂಟಿನ್ಯೂ ಮಾಡಿರ್ತಾರೆ, 3-4 months ಮಾಡಿ ನಿಲ್ಲಿಸಿದವರು ಇದ್ದಾರೆ. ನಾನೇ ಖುದ್ದಾಗಿ ಕಮೆಂಟ್ ಹಾಕಿರ್ತೀನಿ, ಯಾಕೆ ನಿಲ್ಸಿದ್ರಿ ಅಂತ. ಎಷ್ಟೋ ಜನಕ್ಕೆ ನಾನು ಆ ರೀತಿ ಕಮೆಂಟ್ ಹಾಕಿದ್ದೀನಿ. ಅದೇ ಅವರು ಒಲವಿಂದ ಮಾಡ್ತಿದ್ರೆ ಅದಾಗುತ್ತೆ, ಅದು ಏನು ಮಾಡೋಕ್ಕಾಗಲ್ಲ. ಯಾರನ್ನ ಕೈ ಹಿಡಿಯುತ್ತೆ, ಯಾರನ್ನ ಕೈ ಹಿಡಿಯಲ್ಲ, ಅದು ಇವತ್ತಿನವರೆಗೂ ಯಕ್ಷ ಪ್ರಶ್ನೆ. ಎಲ್ಲ ಜನಗಳ ಕೈಯಲ್ಲಿ. ಓಕೆ ಸರ್, ಒಂದು ಯೂಟ್ಯೂಬ್ ಸಕ್ಸಸ್ ಆಗಬೇಕಂದ್ರೆ ಅದರಿಂದ ಏನು ಬೇಕು ಅಂತೇಳಿ ನಾವು ಏನು ಎಫರ್ಟ್ ನಮ್ಗೆ ಏನು ಕೇಳುತ್ತೆ ಅದು ಅಂತೇಳಿ, ಒಂದು ಚಾನಲ್ ಸಕ್ಸಸ್ ಆಗಬೇಕು ಅಂದರೆ ಅದು ಏನು ಬಯಸುತ್ತೆ ನಮ್ಮಿಂದ ಅಂತ. ಅಂದರೆ ಒಂದು ಫಾರ್ ಎಕ್ಸಾಂಪಲ್ ಈಗ ಫುಡ್ ಲೊಕೇಶನ್ ಅಂತ ಹಾಕಿದಿರಿ, ಅದರೊಳಗಡೆ ಒಂದು ಫಿಲಿಮ್ದು ಸೇರಿಸ್ಕೊಳ್ಳೋದು ಅಥವಾ ಇನ್ನೇನೋ ಸೇರಿಸ್ಕೊಳ್ಳೋದು ಆ ಥರನೂ ಮಾಡ್ಬೋದಾ? ಅಥವಾ ಅಲ್ಲಿ ಕೈ ಕೊಡುತ್ತಾ ಒಂದು ಕಂಟೆಂಟ್ ಅಂತ ಇಟ್ಕೊಂಡ್ರೆ ಅದನ್ನೇ ಕಂಟಿನ್ಯೂ ಮಾಡಬೇಕಾ? ಅಥವಾ ಮಿಕ್ಸ್ಡ್ ಹಾಕ್ಕೊಂಡು ಹೋದ್ರೂ ಈ ಚೋಚೋಬಾತ್ ಮಾಡ್ಕೊಂಡು ಹೋದ್ರೂ ಜನ ಕೈ ಹಿಡಿದು ಬಿಡ್ತಾರೆ, ಹಿಂಗೆ ಅಂತ? ಅಂದರೆ ಇಲ್ಲ ಸರ್, ಇಲ್ಲ. ಇವಾಗ ನೀವು ಒಂದು ಕಂಟೆಂಟ್ ಮಾಡ್ತೀರಾ ಅಂದರೆ ಒಂದು ಕಂಟೆಂಟ್ ಮಾಡೋದೇ ತುಂಬ ಉತ್ತಮ. ಮಿಕ್ಸ್ಡ್ ಕಂಟೆಂಟ್ ಏನಾಗ್ಬಿಡುತ್ತೆ, ಇವಾಗ ಉದಾಹರಣೆಗೆ ನಿಮ್ಮನ್ನೇ ತೊಗೊಳೋದಾದರೆ, ನಿಮಗೆ ಕ್ರಿಕೆಟ್ ಅಂದರೆ ಬಹಳ ಇಷ್ಟ ಅಂದ್ಕೊಳ್ಳಿ. ಸೊ ನಾನು ಕ್ರಿಕೆಟ್ ಮಾಡ್ತಿದ್ರೆ ನೀವು ನೋಡ್ತೀರಾ, ನನ್ನ ಸಿನಿಮಾ ಬಗ್ಗೆ ಮಾಡಿದಾಗ ನೀವು ನೋಡಲ್ಲ. ನೀವಲ್ಲಿ ಸ್ಕಿಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ, ಯಾವನ್ ಗುರು ಎಲ್ಲ ಮಿಕ್ಸ್ ಮಾಡ್ತಾನೆ ಅಂತ. ಅದೇ ಫುಡ್ ಅಂತ, ಇವಾಗ ನಾನು ಫುಡ್ಡನ್ನೇ ಮಾಡ್ತಾ ಬರ್ತಾ ಇದ್ದೀನಿ. ಯಾರ್ಯಾರು ಊಟ ತಿಂಡಿ ಇಷ್ಟಪಡ್ತಾರೆ ಅವರೇ ಸಬ್ಸ್ಕ್ರೈಬರ್ಸ್ ಆಗ್ತಿರ್ತಾರೆ. ನಾನು ಫುಡ್ಡೇ ತೋರಿಸಿದ್ರೆ ಅವ್ರು ನೋಡ್ತಾರೆ. ನಾನು ಫುಡ್ ಬಿಟ್ಟು ಬೇರೆ ತೋರಿಸಿದಾಗ ಯಾರು ಗುರು ಇವನು ಅಂತಾನೆ. ಸೊ ನೀವೇನು ತೋರಿಸ್ತಿರ್ತೀರಲ್ಲ, ಸೊ ನೀವು ಅದನ್ನು ತೋರಿಸಿದ್ರೆ ಅದನ್ನೇ ಮಾಡಿಬಿಟ್ರೆ ಉತ್ತಮ. ಅಂದರೆ ಇವಾಗ ನೀವು ಒಂದು ಕಂಟೆಂಟ್ ಇಟ್ಟು ಮಾಡಿದ್ರೆ ಭಾಳ ಬೇಗ ಬೆಳಿಬೋದು. ಮಿಕ್ಸ್ಡ್ ಮಾಡಿದಾಗ ಭಾಳ ಕಷ್ಟ ಆಗುತ್ತೆ. ಮಿನಿಮಮ್ ಎಷ್ಟು ತಿಂಗಳು ಇದು ಪ್ರಯತ್ನ ಮಾಡಬೇಕು ಅಂತೇಳಿ ಯೂಟ್ಯೂಬ್ ನಾವು ಒಂದು 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 ಸ್ಟ್ಯಾಂಡರ್ಡ್ ಆಗೋದಕ್ಕೆ, ಅಂದರೆ ಒಂದು ಲೆವೆಲ್ಗೆ ಓಕೆ ಗುರು ಅನ್ನೋ ಥರ? ಸರ್ ಅದಕ್ಕೆ ಗ್ಯಾರಂಟಿ ಇಲ್ಲ. ಡಿಸೈಡ್ ಮಾಡ್ತಾರೆ ಅಂತ ಅದು ಜನಗಳು. ನನ್ನ ಲೈನ್ ಇಟ್ಕೊಂಡು ನಾನು ನಿಮ್ಮ ಕ್ವಶನ್ ಕೇಳಿದೆ, ಯೂಟ್ಯೂಬಲ್ಲಿ ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು? ಸೊ ಅದಕ್ಕೆ ಆ ಪ್ರಶ್ನೆ ಬಂತು. ಇಲ್ಲ ಸರ್, ಇದು ಸಕ್ಸಸ್ ಅನ್ನೋದಕ್ಕೆ ಇದು ಯಾರಿಗೆ ಬೇಕಾದ್ರೂ ಸಿಗುತ್ತೆ, ಬಟ್ ಶ್ರಮ ಇರಬೇಕಷ್ಟೇ. ಅದಕ್ಕೆ ಆದಂಥ ಒಂದು ಟ್ಯಾಲೆಂಟ್ ಇರಬೇಕು, ಅದಕ್ಕೊಂದು ಶ್ರಮ, ಅದಕ್ಕೊಂದು ಬೆಲೆ ಕೊಡಬೇಕು. ಅವ್ನಿಗೆ ಏನೇನು ಗೊತ್ತಿರಬೇಕು ಸರ್. ಅಂದರೆ ನೋಡಿ, ನೀವು ಇಂಡಿವಿಜುವಲ್ ಆಗಿ ಮಾಡ್ತಾ ಇದ್ದೀರಿ, ನನಗೆ ಅದು ಕುತೂಹಲ. ನಾನು ಯೂಟ್ಯೂಬ್ ಮಾಡ್ತೀನಿ, ನಾನು ಚಾನಲ್ ಮಾಡ್ಬಿಡ್ತೀನಿ ಅಂತ ಬಂದ್ಬಿಡೋದಲ್ಲ ದೊಡ್ಡದಾಗಿ. ಅವ್ನಿಗೆ ಏನೇನು ಬೇಕು, ವಿದ್ಯೆ ಏನೇನು ಬೇಕು ಅಂತ ಹೇಳಿ ಏನಿಲ್ಲ ಸರ್. ಆತನಿಗೆ ತಕ್ಕಮಟ್ಟಿನ ಒಂದು ಕ್ಯಾಮ್ರಾ ಬಗ್ಗೆ ನಾಲೆಡ್ಜ್, ಓಕೆ, ಒಂದು ನಾಲೆಡ್ಜ್, ಕ್ಯಾಮ್ರಾ, ಒಂದು ಎಡಿಟಿಂಗ್ ಬಗ್ಗೆ ನಾಲೆಡ್ಜ್, ಎಡಿಟಿಂಗ್ ನಾಲೆಡ್ಜ್, ಓಕೆ, ಅಷ್ಟಿದ್ರೆ ಮಾತುಗಾರಿಕೆ ಸ್ವಲ್ಪ ಇಲ್ಲ ಸರ್. ತಮ್ ಟೈಪ್ ಮಾಡೋದಕ್ಕೆ ತಂಬೇನಿಲ್ಲ ಸರ್. ತಂಬು ಆಕ್ಚುಲ್ ಆಗಿ ಡಿಸೈನ್ ಮಾಡೋದಕ್ಕೆ, ತಮ್ಮ ಡಿಸೈನ್ಗೆ ಅದು ಏನಂದ್ರೆ ಸರ್, ಹೊಸಬ್ರಿಗೆ ಹೇಳೋದಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಹೊಸಬ್ರಿಗೆ ಇವನ್ ಯೂಟ್ಯೂಬಲ್ಲೇ ಸಿಕ್ಬಿಡುತ್ತೆ. ಹೌ ಟು ಎಡಿಟ್ ತಂಬ್ ಅಂತ ಹಾಕಿದ್ರೆ ಸಿಗುತ್ತೆ, ತಂಬ್ ಮಾಡ್ಬೋದು. ಹೌ ಟು ಎಡಿಟ್ ಎ ವಿಡಿಯೋ ಅಂತ ಹಾಕಿದ್ರೆ ಎಡಿಟಿಂಗ್ ಸಿಗುತ್ತೆ. ಹೌ ಟು ಅಪ್ಲೋಡ್ ಎ ಯೂಟ್ಯೂಬ್, ಹೌ ಟು ಕ್ರಿಯೇಟ್ ಎ ಯೂಟ್ಯೂಬ್ ಚಾನಲ್ ಅಂತ ಬಂದ್ರೆ ಸಿಗುತ್ತೆ. ಸೊ ಈ ತರ ನೀವು ಹೇಗೆ ಮಾಡ್ತೀರಾ? ಅಂದ್ರೆ ಫೋಟೋಶಾಪ್ ಯೂಸ್ ಮಾಡ್ತೀರಾ? ನಾನು ಫೋಟೋಶಾಪ್ ಬಳಸ್ತೀನಿ ಸರ್. ಎಸ್ ಸರ್, ಅದೇ ಒಬ್ಬ ಯೂಟ್ಯೂಬರ್ಗೆ ಇಷ್ಟು ನಾಲೆಡ್ಜ್ ಇದ್ರೆ ಮಾತ್ರ ಯೂಟ್ಯೂಬ್ ಚಾನಲ್ ಬೆಟರ್, ಒಳ್ಳೇದು. ಯಾಕಂದ್ರೆ ಏನು ಇಲ್ಲ, ನಾಲೆಡ್ಜ್ ಇಲ್ಲ ಅಂದಾಗ ಆ ತಂಬು ಅಷ್ಟು ಚೆನ್ನಾಗಿ ಬರಲ್ಲ, ಎಡಿಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಅನ್ಕೊಂತೀವಿ ಹೆಂಗ್ ಬೇಕಾದ್ರೂ ಎಡಿಟ್ ಮಾಡ್ಬೋದು ಅಂತ, ಇಲ್ಲ ಹೆಂಗಂದ್ರೆ ಹಂಗೆ ಎಡಿಟ್ ಮಾಡೋದು ಅದು ಚೆನ್ನಾಗಿ ಬರಲ್ಲ. ನಾನಂತೂ ಸಿಕ್ಕಾಬಟ್ಟೆ ಪರ್ಫೆಕ್ಟಾಗಿ ನೋಡ್ತೀನಿ, ಪರ್ಫೆಕ್ಟಾಗಿ ಬರಬೇಕು, ಶಾರ್ಟ್ ಆಗಲಿ ಎಡಿಟಿಂಗ್ ಆಗಲಿ. ಯಾಕಂದ್ರೆ ನನ್ನ ಸ್ನೇಹಿತನೇ ಅದ ನನ್ನ ಜೊತೆ ಬರ್ತಿದ್ರು ಅಂದ್ರಲ್ಲ, ಅವರೇ ಅಂತಾರೆ, ಸರ್ ಯಾಕೆ ಸರ್ ಇಷ್ಟೊಂದು ಪರ್ಫೆಕ್ಷನ್ ನೋಡ್ತೀರಾ ಅಂತ. ಇಲ್ಲ ಸರ್, ನನಗೆ ಅದು ಬೇಕು ಅಷ್ಟೇ. ನಾನು ಎಡಿಟಿಂಗಲ್ಲಾಗಲಿ ಶೂಟಿಂಗ್ ಟೈಮಲ್ಲಿ ಪರ್ಫೆಕ್ಷನ್ ನೋಡ್ತೀನಿ. ಅದು ಸರಿ ಹೋಗ್ಲಿಲ್ವಾ ಕಟ್ ಅಷ್ಟೇ, ನಾನು ದೂಸರ ಮಾತೇ ಇಲ್ಲ. ಸೊ ಆ ಥರ ಪರ್ಫೆಕ್ಷನ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಸಕ್ಸಸ್ ಆಗ್ಬೋದು. ಓಕೆ ಸರ್, ಇನ್ನು ಕಡೆಯದಾಗಿದೆ ಅಕ್ಷಯ್ ಸರ್, ನಿಮ್ಗೆ ಇವಾಗ ಫುಡ್ ಲೊಕೇಶನ್ 2.5 ಲಕ್ಷಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹಾಂ ಸರ್. ಮಿಲಿಯನ್ ಗಟ್ಟಲೆ ವಿಡಿಯೋಸ್ಗಳು ಹೋಗಿದೆ. ಈಗ ಲಕ್ಷದ ಗಡಿ ದಾಟ್ತಾ ಇದೆ ಪೇಮೆಂಟ್ ಕೂಡ. ಸೊ ನಿಮಗೆ ಹೆಂಗೆ ಪಬ್ಲಿಕ್ ರೆಕಗ್ನೈಸ್ ಮಾಡ್ತಾರೆ? ಅಂದರೆ ಹೋಟೆಲ್ ಅವ್ರು ನಿಮಗೆ ಖುದ್ದು ಕಾಲ್ ಮಾಡಿ ನಮ್ಮ ಹೋಟೆಲ್ದು ಸ್ವಲ್ಪ ಫುಡ್ ರಿವ್ಯೂ ಮಾಡಿಕೊಡಿ ಅಂತೇಳಿ ನಿಮಗೆ ಕಾಲ್ಸ್ ಬರ್ತಾ ಇರುತ್ತಾ ಹೇಗೆ? ಹಾಂ ಸರ್.
ಅಥವಾ ನೀವೇ ಹುಡ್ಕೊಂಡು ಹೋಗೋದು ಉಂಟಾ ಹೇಗೆ ಅಂತ? ಇಲ್ಲ, ಕೆಲವೊಂದು ನಾವು ಹುಡುಕ್ತೀವಿ. ಸೊ ಇವನ್ ಸಬ್ಸ್ಕ್ರೈಬರ್ಸ್ ಕೂಡ ಹೇಳ್ತಾರೆ, ಸರ್ ಇಂತಿಂಥ ಜಾಗದಲ್ಲಿ ಚೆನ್ನಾಗಿದೆ, ಅಲ್ಲೊಂದ್ಸತಿ ಹೋಗಿ ಸರ್ ಟ್ರೈ ಮಾಡಿ ಅಂತ. ನಾವು ಅದಕ್ಕೂ ಹೋಗ್ತಾ ಇರ್ತೀವಿ. ಇವನ್ ಹೋಟ್ಲನವರು ಕೂಡ ಸಮ್ಟೈಮ್ಸ್ ಕಾಲ್ ಮಾಡ್ತಾರೆ, ಸರ್ ಬನ್ನಿ ಸರ್ ನಮ್ಮ ಒಂದು ಹೋಟೆಲ್ನ ಒಂದ್ಸತಿ ರುಚಿ ನೋಡಿ, ನಿಮ್ಗೆ ಇಷ್ಟ ಆದರೆ ಅಪ್ಲೋಡ್ ಮಾಡಿ, ಇಲ್ಲಾಂದರೆ ಬೇಡ ಅಂತ ಅವರು ಹೇಳ್ತಾರೆ. ನಾವು ಒಂದ್ಸತಿ ಹೋಗಿ ನೋಡಿ ರುಚಿ ನೋಡಿನೇ ನಾವು ಕೂಡ ನೆಕ್ಸ್ಟ್ ಫರ್ದರ್ ಅಪ್ಲೋಡ್ ಮಾಡೋಂಥದ್ದು. ಸೊ ಕೆಲವೊಂದು ಕಮೆಂಟ್ಸ್ಗಳಿಗೆ ನಾನು ಇಲ್ಲೇ ಉತ್ತರ ಹೇಳ್ಬಿಡ್ತೀನಿ, ಸರ್ ನಿಮ್ಮ ಎಲ್ಲ ವಿಡಿಯೋದಲ್ಲೂ ಚೆನ್ನಾಗಿದೆ ಅಂತ ಹೇಳಿದರೆ ಹೊರತಾಗಿ ಯಾಕೆ ಚೆನ್ನಾಗಿಲ್ಲ ಅಂತ ಬರಲ್ಲ. ಓಕೆ, ಎಲ್ಲ ವೀಡಿಯೋನು ಚೆನ್ನಾಗಿದೆಯಾ ಹಂಗಾರೆ? ಎಲ್ಲ ವೀಡಿಯೋದಲ್ಲೂ ಚೆನ್ನಾಗಿದೆ, ಯಾಕೆ ಚೆನ್ನಾಗಿಲ್ಲ ಅಂತ ಒಂದು ವೀಡಿಯೋನು ಅಪ್ಲೋಡ್ ಆಗಿಲ್ಲ ಹಂಗಾರೆ ಎಲ್ಲ ಹೋಟ್ಲು ಸೂಪರಾ ಅಂತ ಅನ್ಕೋಬೋದು. ಆ್ಯಕ್ಚುಲಾಗಿ ಅದೊಂದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿಲ್ಲ ಅಂದರೆ ಆ ವಿಡಿಯೋ ಅಪ್ಲೋಡೇ ಆಗಿರಲ್ಲ ಸರ್. ಓಕೆ, ಸೊ ಅವ್ರು ಅಲ್ಲೇ ಅರ್ಥ ಮಾಡ್ಕೊಳ್ಬೇಕು, ಅದು ಅಪ್ಲೋಡೇ ಆಗಿರಲ್ಲ. ಸೊ ನಾನು ಯಾಕೆ ಅದನ್ನು ಅಪ್ಲೋಡ್ ಮಾಡಲ್ಲ ಅಂತ ಅಂದಾಗ, ಯಾರೇ ಆಗಲಿ ಸರ್ ಅವ್ರದ್ದೊಂದು ಶ್ರಮ ಇರುತ್ತೆ. ಇವಾಗ ಒಂದು 10 ವರ್ಷದಿಂದ ಎಲ್ರಿಗೂ ದೋಸೆ ಇಷ್ಟ ಆಗಲ್ಲ, ಎಲ್ರಿಗೂ ಇಡ್ಲಿ ಇಷ್ಟ ಆಗಲ್ಲ, ಎಲ್ರಿಗೂ ಬಿರಿಯಾನಿ ಇಷ್ಟ ಆಗಲ್ಲ, ಈ ಥರದ್ದು ಕೆಲವೊಂದು ಇರುತ್ತೆ. ಇವಾಗ ನಿಮಗೆ ಆಗಲಿ, ನಿಮ್ಗೆ ಕಾಫಿನ ಟೀ ಅಂದಾಗ ನೀವು ಟೀ ಅಂತೀರಾ, ಕಾಫಿನ ಟೀ ನಾನು ಕಾಫಿ ಅಂತೀನಿ. ನಿಮ್ಗೆ ಟೀ ಇಷ್ಟ ಆಗದೆ ಇರ್ಬೋದು, ನನಗೆ ಕಾಫಿ ಇಷ್ಟ ಆಗದೆ ಇರ್ಬೋದು. ಸೊ ವಾಟ್ ಎವರ್, ಅದೇನು ಅವ್ರವ್ರ ಪರ್ಸ್ನಲ್, ಅದು ನಾಲ್ಗೆ ರುಚಿ, ಅದು ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಇವಾಗ ಒಂದು ಹೋಟ್ಲಿಗೆ ಹೋಗ್ತೀನಿ ನಾನೇನೋ, ಒಂದು 5 ವರ್ಷದಿಂದ ನಡೆಸ್ತಾ ಇದ್ದಾರೆ ಅಂದ್ಕೊಳ್ಳಿ, ದಿನಕ್ಕೆ ಏನಿಲ್ಲ ಅಂದರೂ 300-400 ಜನ ಬರ್ತಾರೇನೆ ಅಂತ ಅಂದ್ಕೊಂಡ್ರು ಕೂಡ, ನಾನು ಅಲ್ಲಿ ಹೋಗಿ ಒಂದು ರೈಸ್ ಬಾತ್ ಅಂತ ಟ್ರೈ ಮಾಡಿದಾಗ ಚೆನ್ನಾಗಿರಲ್ಲ ಅಂದಾಗ ಅದು ನನ್ನ ಫಾಲ್ಟು. ಸುಮ್ಮನೆ 5 ವರ್ಷದಿಂದ ಅವ್ರು ನಡೆಸ್ತಾ ಇಲ್ಲ, ಸುಮ್ಮನೆ 300 ಜನ ಅಲ್ಲಿಗೆ ಬರ್ತಿಲ್ಲ. ಸೊ ನನ್ನಲ್ಲೇನೋ ಅದು ರುಚಿ ಇಷ್ಟ ಆಗ್ತಿಲ್ಲ ಅಂದರೆ ನನ್ನ ರುಚಿ ಏನೋ ಬೇರೆ ಇದೆ, ಅದು ನನ್ನ ರುಚಿನೇ ಬೇರೆ ಇದೆ. ನನಗೆ ಅದು ಇಷ್ಟ ಆಗ್ತಿಲ್ಲ ಅಷ್ಟೇ ಹೊರತಾಗಿ ಅವ್ರಿಗೆ ಚೆನ್ನಾಗಿ ಮಾಡೋಕ್ಕೆ ಬರ್ತಿಲ್ಲ ಅಥವಾ ಇನ್ನೊಂದಲ್ಲ ಅದು. ಅಥವಾ ಅವತ್ತಿನ ದಿನ ಏನೋ ಮಿಸ್ಟೇಕ್ ಆಗಿರ್ಬೋದು, ಪ್ರತಿದಿನವೂ ಒಂದೇ ಥರ ಏನೋ ಪಾಪ ಅವತ್ತಿನ ದಿನ ಸಾಲ್ಟಿನ ವ್ಯತ್ಯಾಸ ಆಗಿರ್ಬೋದು, ಯಾವುದೋ ಒಂದು ಮಸಾಲೆ ಪದಾರ್ಥ ವ್ಯತ್ಯಾಸ ಆಗಿರ್ಬೋದು, ಎಲ್ಲ ಥರನೂ ಇರುತ್ತೆ. ಪ್ರತಿದಿನ ಒಂದೇ ಥರ ನಾವು ಇರಲ್ಲ, ನಗ್ನಗ್ತಾನೆ ನಾವು ಮನೇಲಿ ಇರಲ್ಲ, ಒಂದಿನ ರೇಗಾಡ್ತೀವಿ. ಸೊ ಈ ಥರದ್ದು ನಡೀತಾ ಇರುತ್ತೆ. ಪಾಪ ಅವ್ರದ್ದು ಏನೇನೋ ಇರುತ್ತೆ, ಒಂದೊಂದು ದಿವಸ ಮಿಸ್ಟೇಕ್ಗಳಾಗಬಹುದು. ಸೊ ನಾನು ಹೋಗಿರ್ತೀನಿ, ಟ್ರೈ ಮಾಡ್ತೀನಿ, ಚೆನ್ನಾಗಿಲ್ಲ ಅಂದಿದ ತಕ್ಷಣ ಅಲ್ಲಿಗೆ ಹೋಗ್ಬಿಟ್ಟು ಏನು ಚೆನ್ನಾಗಿದೆ, ಇಲ್ಲೆಲ್ಲ ಚೆನ್ನಾಗಿರಲಿ, ಬರಬೇಡ್ರಿ ಯಾರೂ ಅಂತ ಹೇಳಿದ್ರಲ್ಲಿ ಅರ್ಥ ಇಲ್ಲ. 5 ವರ್ಷದಿಂದ ಪಾಪ ಅವರು ಶ್ರಮಪಟ್ಟು ಒಂದು ಹೋಟೆಲ್ನ ಮಾಡಿರ್ತಾರೆ, ಅಷ್ಟು ಜನ ಬರ್ತಿರ್ತಾರೆ, ಅದನ್ನು ಹೊಡೆಯೋದು ತಪ್ಪಾಗತ್ತೆ ನಾವು. ಸೊ ಹಂಗಾಗಿ ಅದನ್ನು ಅಪ್ಲೋಡೇ ಮಾಡಿರಲ್ಲ, ಬಿಟ್ಬಿಡ್ತೀವಿ. ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಹಾಗಾಗಿ ಅದು ಚೆನ್ನಾಗಿಲ್ಲ ಅಂದಾಗ ನಾವು ಅದನ್ನು ಅಪ್ಲೋಡ್ ಮಾಡೋಕ್ಕೆ ಹೋಗಿರಲ್ಲ. ಚೆನ್ನಾಗಿದೆ ಅನ್ನುವಂಥದ್ದನ್ನು ಮಾತ್ರ ನಾವು ಅಪ್ಲೋಡ್ ಮಾಡ್ತಾ ಬರ್ತಾ ಇರ್ತೀವಿ. ಚೆನ್ನಾಗಿಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ ವೀಡಿಯೋಸ್ಗಳು ಒಂದಷ್ಟು, ಅದು ನಮ್ಮ ಹತ್ರನೇ ಉಳ್ಕೊಂಡಿರುತ್ತೆ. ಸೂಪರ್ ಸರ್, ಇದು ನಿಮ್ಮ ಕಮೆಂಟ್ಗೆ ಕೊಟ್ಟಂಥ ಉತ್ತರ. ಖಂಡಿತ. ಸೂಪರ್ ಸರ್, ಥ್ಯಾಂಕ್ ಯು ಅಕ್ಷಯ್ ಸರ್. ಇಷ್ಟೊತ್ತು ನಮಗೆ ಸಂದರ್ಶನ ನೀಡಿದ್ರಿ. ಅಂದರೆ ನಿಮ್ದು ಯಾವುದೋ ಒಂದು ಶೂಟ್ ಇತ್ತು, ಶೂಟ್ನ ನೀವು ಕ್ಯಾನ್ಸಲ್ ಮಾಡ್ಕೊಂಡು ನಮ್ಮನ್ನು ಸಂದರ್ಶನಕ್ಕೆ ಕರೆದ್ರಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಚಾನೆಲ್ಲು ಆದಷ್ಟು ಬೇಗ ಹೇಗೆ ಸಿಲ್ವರ್ ಪ್ಲೇಟ್ ನಾವಿಲ್ಲಿ ನೋಡ್ತಾ ಇದ್ವಿ, ಅದು ಗೋಲ್ಡನ್ ಪ್ಲೇಟ್ ಆಗಿ ನೀವು ಆದಷ್ಟು ಬೇಗ ಮಿಲಿಯನ್ ರೀಚ್ ಆಗಲಿ ನಿಮ್ಮ ಸಬ್ಸ್ಕ್ರೈಬ್ ಅಂತ ನಾವು ಶುಭ ಕೋರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಖಂಡಿತ ಸರ್, ಥ್ಯಾಂಕ್ ಯು. ಕೊನೆಯದಾಗಿ ನನ್ನದೊಂದು ಮಾತಿದೆ. ಸೊ ಆ್ಯಕ್ಚುಲಾಗಿ ಇಲ್ಲಿ ನೀವು ನೋಡ್ತಿರೋಂಥದ್ದು ಆ್ಯಕ್ಚುಲಾಗಿ ನಾನಲ್ಲ. ಸೊ ಆ್ಯಕ್ಚುಲಾಗಿ ಯಾರು 2,55,000 ಸಬ್ಸ್ಕ್ರೈಬರ್ಸ್ ಇದ್ದಾರಲ್ಲ, ಅವರ ಪರವಾಗಿ ನಾನೊಬ್ಬ ಕೂತಿದ್ದೀನಿ ಅಷ್ಟೇ. ಸೊ ಅವರಷ್ಟು ಜನ ಇಲ್ಲದೆ ನಾನೇನು ಅಲ್ಲ, ಅದು ಆ್ಯಕ್ಚುಲಾಗಿ. ಸೊ ನಾನೇನು ಅಲ್ಲ, ಅವರಿಂದನೇ ನಾವೆಲ್ಲ. ಆ್ಯಕ್ಚುಲಿ ಅದೇ ಹೇಳ್ತೀನಲ್ಲ, ಸೊ ಅವರಿಲ್ಲದೆ ಸಾಧ್ಯನೇ ಇಲ್ಲ ಪ್ರತಿಯೊಂದೂ. ಸೊ ಅಷ್ಟು ಜನ ನನ್ನ ಹಿಂದೆ ನಿಂತಿರೋದಕ್ಕೆ ಅದೊಂದು ದೊಡ್ಡ ಶಕ್ತಿಯಾಗಿದೆ ಫುಡ್ ಲೊಕೇಶನ್ನು ಅಂಥದ್ದು. ಸೊ ಪ್ರತಿಯೊಂದು ನಿಮ್ಮದೇನೆ. ನಾನು ಕೆಲಸ ಮಾಡ್ತಾಯಿದ್ದೀನಿ, ಸ್ಯಾಲ್ರಿ ತೊಗೊತಾ ಇದ್ದೀನಿ ಅಷ್ಟೇ. ನೀವೊಂದು ಸ್ಯಾಲ್ರಿ ಕೊಟ್ಟು ನನ್ನನ್ನು ಸಾಕ್ತಾ ಇದ್ದೀರಾ ಅನ್ನುವಂಥದ್ದು ನಿಮ್ಮಿಂದ ನಾವು ಅಷ್ಟೇ. ಅದೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತಿನ್ನು ವ್ಯೂವರ್ಸ್ಗೆ ಈ ಮಾತಾದರೆ, ಇನ್ನು ಹೋಟೆಲ್ ಓನರ್ಸ್ಗಳಿಗೆ ಒಂದೆರಡು ಮಾತು ಹೇಳ್ಬಿಡ್ತೀನಿ. ಸೊ ಫ್ರಮ್ ಡೇ ಒನ್ನಿಂದನೂ ಸಹಕರಿಸಿದ್ದೀರಾ, ಪ್ರೀತಿ ಕೊಟ್ಟಿದ್ದೀರಾ. ಲೈಕ್ ಫ್ರಮ್ ಝೀರೋ ಇದ್ದಾಗಲೂ ಕೂಡ ಬಂದು ಕೇಳ್ಕೊತಿದ್ದೆ, ಸರ್ ಹೊಸದಾಗಿ ಶುರು ಮಾಡಿದ್ದೀನಿ, ಸಬ್ಸ್ಕ್ರೈಬರ್ಸ್ ಇಲ್ಲ ಸರ್, 6 ಜನ ಇದ್ದಾರೆ, 3 ಜನ ಇದ್ದಾರೆ, 10 ಜನ ಇದ್ದಾರೆ ಅಷ್ಟೇ ಸಬ್ಸ್ಕ್ರೈಬರ್ಸು, ಹೊಸದಾಗಿ ಶುರು ಮಾಡಿದ್ದೀವಿ ಸರ್, ಹೋಟೆಲ್ ಶೂಟ್ ಮಾಡ್ಕೋಬೋದಾ ಅಂತಲೂ ಕೇಳಿದಾಗೆಲ್ಲ ಎಷ್ಟೋ ಓನರ್ಸ್ಗಳು ಬಹಳ ಪ್ರೀತಿಯಿಂದ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ. ಯಾವತ್ತೂ ಬೇಡ ಹೊಸಬ್ರು ಹೆಂಗೆ ಮಾಡ್ತಾರೋ ಅಂತ ಭಯ ಬಿದ್ದಿಲ್ಲ. ಸೊ ಅದೊಂದು ಖುಷಿ.
ಸೊ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಅಂತಲೇ ಹೇಳ್ತೀನಿ. ಹೋಟೆಲ್ ಓನರ್ಸ್ಗಳಿಗಾಗಿರ್ಬೋದು ಮತ್ತು ಸಬ್ಸ್ಕ್ರೈಬರ್ಸ್ಗಳಾಗಿರ್ಬೋದು, ಮತ್ತು ತೆರೆಮರೆಯಲ್ಲಿ ಒಂದಷ್ಟು ಜನ ಸ್ನೇಹಿತರು ಕೂಡ ನನಗೆ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಅಂದರೆ ಫುಡ್ ಚಾನಲ್ನ ಶುರು ಮಾಡಿದಾಗಲೂ ನನಗೊಂದಷ್ಟು ಗೊಂದಲಗಳಿತ್ತು ಮತ್ತು ಭಯ ಇತ್ತು, ಮಾಡೋದು ಬೇಡವೋ, ಹೇಗಾಗುತ್ತೋ ಏನಾಗುತ್ತೋ ಅಂತ. ಸೊ ಆ ಟೈಮಲ್ಲೂ ಒಂದಷ್ಟು ಜನ ಸ್ನೇಹಿತರು ನನಗೆ ಬಹಳ ಸಪೋರ್ಟಿವ್ ಆಗಿ ಮಾಡು ಅಂತಲೇ ಹೇಳ್ತಿದ್ರು. ಸೊ ಆ ಒಂದು ಸ್ನೇಹಿತರಿಗೂ ಕೂಡ ನನಗೆ ಧನ್ಯವಾದ ತಿಳಿಸ್ತೀನಿ, ನಾನು ಧನ್ಯವಾದ ತಿಳಿಸ್ತೀನಿ. ಮತ್ತು ಇನ್ನು ಮನೆಯವರು ಕೂಡ ಅವ್ರ ಸಪೋರ್ಟು ಬೇಕು. ಸೊ ಅವ್ರಿಗೂ ಕೂಡ ಒಂದು ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಫುಡ್ ಲೊಕೇಶನ್ನ ಅಕ್ಷಿತ್ ಆನಂದರಾಜ್ ಅವರೊಂದಿಗಿನ ಸಂದರ್ಶನವಾಗಿತ್ತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರು ಯೂಟ್ಯೂಬ್ ಅಚೀವರ್ ಒಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 12 ಕನ್ನಡ. ಇದು ಸಮಸ್ತ ಕನ್ನಡಿಗರ ಧ್ವನಿ. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.